ವಿದ್ಯಾರ್ಥಿಗಳೇ, 9ನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ನಾವು ಇದುವರೆಗೂ ಕೂಡ 31ನೇ ಪ್ರಶ್ನೆ ತನಕ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ಎ ಬಿ ಕ್ಯೂ ಕೋನಾರ್ಧಕ ರೇಖೆ ಬಿಇ ಮತ್ತು ಆಂಗಲ್ ಬಿ ಸಿ ಎಸ್ ಈ ಕೋನಕ್ಕೆ ಸಿ ಜಿ ಇದು ಸಮಾನ ಕೋನಾರ್ಧಕವಾಗಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಇನ್ನೊಂದೇನು ಅಂದರೆ ಬಿಇ ಅಂತಕ್ಕಂಥದ್ದು ಸಿ ಜಿಗೆ ಅಂದರೆ ಈ ಕೋನಾರ್ಧಕ ರೇಖೆ ಬಿಇಗೆ ಸಿ ಜಿ ಸಮಾಂತರವಾಗಿರ್ತಕ್ಕಂಥದ್ದು. ಆಗಿದ್ಮೇಲೆ ಪಿ ಕ್ಯೂ ಅಂತಕ್ಕಂಥದ್ದು ಆರ್ ಎಸ್ ಅಂತಕ್ಕಂಥದ್ದು ಎರಡೂ ಕೂಡ ಸಮಾಂತರ ರೇಖೆಗಳು ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ಎ ಬಿ ಕ್ಯೂ ಕೋನಾರ್ಧಕ ಬಿಇ ಅಂದರೆ ಇಲ್ಲಿ ಎ ಬಿ ಕ್ಯೂ ಕೋನವನ್ನು ಬಿಇ ರೇಖೆ ಏನು ಮಾಡಿದೆ, ಎರಡು ಭಾಗ ಮಾಡಿದೆ. ಎರಡು ಭಾಗ ಮಾಡಿರೋದನ್ನ ನಾವೇನು ಮಾಡೋಣ, ಆಂಗಲ್ ಎ ಮತ್ತು ಆಂಗಲ್ ಬಿ ಅಂತ ಇಟ್ಕೊಳ್ಳೋಣ. ಹಾಗೆಯೇ ಬಿ ಸಿ ಎಸ್ ಕೋನವನ್ನು ಸಿ ಜಿ ರೇಖೆ ಎರಡು ಭಾಗ ಮಾಡಿದೆ. ಇದನ್ನು ಕೂಡ ಆಂಗಲ್ ಸಿ ಮತ್ತು ಆಂಗಲ್ ಡಿ ಅಂತ ಇಟ್ಕೊಳ್ಳೋಣ. ಈಗ ಇವೆರಡೂ ಕೂಡ ಸಮಾಂತರವಾಗಿರೋದ್ರಿಂದ ಇಲ್ಲಿ ಎ ಡಿ ಛೇದಕ ರೇಖೆಯಿಂದ ಅಂದರೆ ನಾವು ಈ ರೀತಿಯಾಗಿ ನಾವು ತಗೋಬಹುದು. ಇಲ್ಲಿ ತಗೊಂಡ್ರೆ ಈ ರೇಖೆ ಇದರಲ್ಲಿ ಈ ರೇಖೆ ನಮಗೆ ಕೋನಾರ್ಧಕ ರೇಖೆ, ಹಾಗೆಯೇ ಈ ರೇಖೆನೂ ಕೂಡ ಕೋನಾರ್ಧಕ ರೇಖೆ ಆಯಿತು. ಇನ್ನೊಂದರಲ್ಲಿ ತಗೊಳ್ಳೋದಾದರೆ ಇಲ್ಲಿ ನಮಗೆ ಬಿಇ ರೇಖೆ ಏನಿದೆಯೋ ಇದನ್ನು ಎ ಡಿ ಛೇದಕ ರೇಖೆ ಅಂತ ಇಟ್ಕೊಂಡ್ರೆ ಈ ರೇಖೆ ಯಾವುದು ಬಿ ಮತ್ತು ಇ, ಹಾಗೆಯೇ ಕೆಳಭಾಗದಲ್ಲಿ ಸಿ ಮತ್ತು ಎಸ್ ಇವೆರಡೂ ಕೂಡ ನಮಗೆ ಪ್ಯಾರಲಲ್ ಆಗಿರ್ತಕ್ಕಂಥದ್ದು ಹಾಗೂ ಎ ಡಿ ಅಂತಕ್ಕಂಥದ್ದು ಛೇದಕ ರೇಖೆ ಆಗಿರ್ತಕ್ಕಂಥದ್ದು. ಆವಾಗ ನಾವು ಬಿ ಪ್ಯಾರಲಲ್ ಟು ಸಿ ಜಿ ಅಂತಂದೇಳಿ ಗೊತ್ತಾಗುತ್ತೆ. ಅದರ ಬೇಸಿಸ್ ಮೇಲೆ ಇಲ್ಲಿ ಆಂಗಲ್ ಎ ಬಿ ಕ್ಯೂ ಕೋನ ಆಂಗಲ್ ಬಿ ಸಿ ಎಸ್ ಕೋನವನ್ನು ತಗೊಳ್ಳೋದಕ್ಕೆ ಅದರ ಅರ್ಧ ಕೋನವನ್ನು ತಗೊಳ್ಳೋದಕ್ಕೆ ನಮಗೆ ಬರುತ್ತೆ. ಅದನ್ನೇ ನಾನು ತಗೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ಳೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ ದತ್ತ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳನ್ನು ನಾನು ವಿಡಿಯೋದ ಮೇಲೆ ಇದರಿಂದ ನೇರವಾಗಿ ಬರ್ಕೊಂಡಿದ್ದೀನಿ. ಪಿ ಕ್ಯೂ ಮತ್ತು ಆರ್ ಎಸ್ ಈ ಎರಡೂ ರೇಖೆಗಳನ್ನು ಎ ಡಿ ಛೇದಕ ಅಂತಕ್ಕಂಥದ್ದು ಕ್ರಮವಾಗಿ ಬಿ ಮತ್ತು ಸಿ ಬಿಂದುಗಳಲ್ಲಿ ಛೇದನ ಮಾಡ್ತಕ್ಕಂಥದ್ದು. ಹಾಗೆಯೇ ಬಿಇ ಕಿರಣ ಆಂಗಲ್ ಎ ಬಿ ಕ್ಯೂನ ಕೋನಾರ್ಧಕ ರೇಖೆ ಆಗಿರ್ತಕ್ಕಂಥದ್ದು. ಹಾಗೆಯೇ ಸಿ ಜಿ ಕಿರಣ ಆಂಗಲ್ ಬಿ ಸಿ ಎಸ್ನ ಕೋನಾರ್ಧಕ ರೇಖೆ ಆಗಿದೆ. ಹಾಗೆಯೇ ಇನ್ನೊಂದೇನು ಕೊಟ್ಟಿದ್ದಾನೆ, ಬಿಇ ಪ್ಯಾರಲಲ್ ಟು ಸಿ ಜಿ ಅಂತ ಕೊಟ್ಟಿರೋದನ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಹಾಗಾದರೆ ನಾವು ಏನು ಸಾಧನೀಯ ಮಾಡಬೇಕು ಅಂತಂದೇಳಿದರೆ, ಸಾಧನೀಯ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ರೇಖೆ, ಹಾಗೆಯೇ ಸಾಧನೆಯನ್ನು ತಗೊಳ್ಳೋಣ. ಸಾಧನೆ ತಗೊಂಡ್ರೆ ಬಿಇ ಕಿರಣವು ಆಂಗಲ್ ಎ ಬಿ ಕ್ಯೂನ ಕೋನಾರ್ಧಕ. ಇದು ನಮಗೆ ಚಿತ್ರದಲ್ಲೇ ಇರ್ತಕ್ಕಂಥದ್ದು ದತ್ತಾಂಶದಲ್ಲಿ. ಹಾಗಾಗಿಬಿಟ್ಟು ಆಂಗಲ್ ಎ ಬಿ ಇ ಆಂಗಲ್ ಇ ಬಿ ಕ್ಯೂ ಎ ಬಿ ಅಂತ ತಗೊಂಡಿದ್ದೀನಿ. ಹಾಗಾಗಿ ಎ ಕೋನ ಮತ್ತು ಬಿ ಕೋನ ಅಂತಕ್ಕಂಥದ್ದು ಯಾವುದರ ಅರ್ಧ, ಆಂಗಲ್ ಎ ಬಿ ಕ್ಯೂನ ಅರ್ಧ ಆಗಿರ್ತಕ್ಕಂಥದ್ದು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಅದೇ ರೀತಿ ಸಿ ಜಿ ಕಿರಣವು ಆಂಗಲ್ ಬಿ ಸಿ ಎಸ್ನ ಕೋನಾರ್ಧಕ. ಇದನ್ನು ದತ್ತ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಇದನ್ನೇನು ಮಾಡ್ಬೋದು, ಸಿ ಕೋನ ಮತ್ತು ಡಿ ಕೋನಕ್ಕೆ ತಗೊಳ್ಳೋದಕ್ಕೆ ಬರುತ್ತೆ. ಆಂಗಲ್ ಸಿ ಆಂಗಲ್ ಡಿ ಈಸ್ ಈಕ್ವಲ್ ಟು ಅರ್ಧ ಆಂಗಲ್ ಬಿ ಸಿ ಎಸ್
ಇದನ್ನು 2 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಬಿ ಇ ಪ್ಯಾರಲಲ್ ಟು ಸಿ ಜಿ ಮತ್ತು ಎ ಡಿ ಛೇದಕ ರೇಖೆ. ಇದು ಎ ಡಿ ಛೇದಕ ರೇಖೆ ಆಗಿರೋದ್ರಿಂದ ಆ್ಯಂಗಲ್ ಎ ಮತ್ತು ಸಿ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇಲ್ಲಿ ನಾನು ತಗೊಂಡಿದ್ದೀನಿ. ಯಾವುದು ಆ್ಯಂಗಲ್ ಎ ಬಿ ಇ, ಆ್ಯಂಗಲ್ ಬಿ ಸಿ ಎಸ್ ಅಂತ ತಗೊಂಡ್ರೆ ಎ ಬಿ ಇ ಕೋನ, ಆ್ಯಂಗಲ್ ಬಿ ಸಿ ಜಿ ಕೋನ. ಇಲ್ಲಿ ಎ ಕೋನ ಮತ್ತು ಸಿ ಕೋನ, ಎ ಕೋನ ಮತ್ತು ಸಿ ಕೋನ ಅಂತಂದೇಳಿ ತೊಗೊಳಕ್ಕೆ ಬರುತ್ತೆ. ಎ ಬಿ ಇ ಆ್ಯಂಗಲ್ ಬಿ ಸಿ ಜಿ. ಇದನ್ನು ನಾವು ಆಧಾರ ಪ್ರತಿಜ್ಞೆಯಲ್ಲಿ ತೊಗೊಳಕ್ಕೆ ಬರುತ್ತೆ. ಒಂದು ಆಧಾರ ಪ್ರತಿಜ್ಞೆ ಇದೆ, ಅದನ್ನು ನಾನು ಒಂದು ಛೇದಕವು 2 ರೇಖೆಗಳನ್ನು ಛೇದಿಸಿದಾಗ ಉಂಟಾಗ್ತಕ್ಕಂಥ ಒಂದು ಜೊತೆ ಅನುರೂಪ ಕೋನಗಳು ಸಮವಾಗಿದ್ದರೆ ಆ 2 ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಅದನ್ನು ವಿಲೋಮ ತಗೊಂಡಾಗ ಇವೆರಡು ಕೋನಗಳು ಅನುರೂಪ ಕೋನಗಳಾದಾಗ ಇದು ಸಮ ಆಗಿರ್ತಕ್ಕಂಥದ್ದು. ಅದರ ಬೇಸಿಸ್ ಮೇಲೆ ಇದನ್ನು ನಾವು ತಗೊಳ್ಳೋಣ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಸಿ, ಇದು 3ನೇದು. ಇದು ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ. ಇದನ್ನು ನಾನು ಕೆಳಗಡೆ ಬರಿತೀನಿ. ಇದನ್ನು ನಾನು ಆಧಾರ ಪ್ರತಿಜ್ಞೆಯನ್ನು ತಗೊಂಡಿದ್ದೀನಿ. ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಮೊದಲೇ ಬರ್ಕೊಂಡಿದ್ದೀನಿ ನಾನು. ಒಂದು ಛೇದಕವು 2 ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಅನುರೂಪ ಕೋನಗಳು ಸಮವಿದ್ದಾಗ ಆ 2 ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ. ಇದನ್ನೇ ನಾವಿಲ್ಲಿ 1, 2, 3, 1, 2 ಮತ್ತು 3ರಿಂದ ಏನು ಮಾಡ್ಬೋದು, ಇಲ್ಲಿ ಎ ಕೋನ ಮತ್ತು ಬಿ ಕೋನ, ಎ ಕೋನಕ್ಕೆ ಆ್ಯಂಗಲ್ ಎ ಬಿ ಕ್ಯೂ, ಸಿ ಕೋನಕ್ಕೆ ಆ್ಯಂಗಲ್ ಬಿ ಇ ಸಿ 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 ಎಸ್, ಇವೆರಡೂ ಕೂಡ ಸಮ ಇದ್ದರೆ ಎ ಕೋನ ಮತ್ತು ಸಿ ಕೋನ ಅಂದರೆ ಅದನ್ನೇ ನಾನು ಇಲ್ಲಿ ಬರ್ಕೊಡ್ತೀನಿ. ಅರ್ಧ ಆ್ಯಂಗಲ್ ಎ ಬಿ ಕ್ಯೂ ಅರ್ಧ ಆ್ಯಂಗಲ್ ಬಿ ಸಿ ಎಸ್. ಅವಾಗ ಅರ್ಧ ಕ್ಯಾನ್ಸಲ್ ಆದರೆ ಆ್ಯಂಗಲ್ ಎ ಬಿ ಕ್ಯೂ ಆ್ಯಂಗಲ್ ಬಿ ಸಿ ಎಸ್. ಅನುರೂಪ ಕೋನಗಳು ಸಮ ಇದ್ದ ಮೇಲೆ 2 ರೇಖೆಗಳು ಪರಸ್ಪರ ಸಮಾಂತರವಾಗ್ತವೆ. ಆದ್ದರಿಂದ ದೇರ್ಫೋರ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ಅಂತಕ್ಕಂಥದ್ದು ನಮಗೆ ಸಮ ಆಗುತ್ತೆ. ಹಾಗೂ ಬೇಕಾದರೆ ಬ್ರಾಕೆಟ್ನಲ್ಲಿ ಬರ್ಕೊಳ್ಳೋಣ. ಈ ಕೋನಗಳು ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆ ಹಾಗೂ ಛೇದಕ ಎ ಡಿ ಯಿಂದ ಉಂಟಾದ ಅನುರೂಪ ಕೋನಗಳು ಮತ್ತು ಅವು ಸಮನಾಗಿದ್ದು ಅಂದಮೇಲೆ ಅವೆರಡೂ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತಕ್ಕಂಥದ್ದು. ಇದು ನಮ್ಮದು ಈ ಕ್ವಶನ್ನಲ್ಲಿ ಸ್ವಲ್ಪ ಇದು ಜಾಸ್ತಿ ಇರ್ತಕ್ಕಂಥದ್ದನ್ನು ಎಕ್ಸ್ಪ್ರೆಷನ್ ಇರೋದ್ರಿಂದ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಲೆಕ್ಕ ತಗೊಳ್ಳೋಣ. ಒಂದು ತ್ರಿಭುಜಾಕಾರದ ಜಮೀನನ್ನು 3 ಜನರಿಗೆ ಸಮನಾಗಿ ಹಂಚಬೇಕಾಗಿದೆ. ಜಮೀನಿನ 2 ಬಾಹುಗಳು 100 ಮೀಟರ್ 160 ಮೀಟರ್ ಆಗಿದ್ದು ಅದರ ಸುತ್ತಳತೆ 360 ಮೀಟರ್ ಆದರೆ ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು ಎರಾನ್ ಸೂತ್ರಕ್ಕೆ ತಗೊಳ್ತಕ್ಕಂಥದ್ದು. ಇಲ್ಲಿ ನಮಗೆ ತ್ರಿಭುಜಾಕಾರ ಅಂದ ತಕ್ಷಣವೇ ಎ ಬಾಹು ಪ್ಲಸ್ ಬಿ ಬಾಹು ಪ್ಲಸ್ ಸಿ ಬಾಹು ಈ 3 ಸೇರಿದರೆ ನಮಗೇನು ಸಿಗುತ್ತೆ, ಸುತ್ತಳತೆ ಸಿಗ್ತಕ್ಕಂಥದ್ದು ಅಂದರೆ 3a ಅಂತಕ್ಕಂಥದ್ದು. ಅದನ್ನೇ ನಾವು ಪಿ ಅಂತಲೂ ತಗೊಳ್ತೀವಿ. ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಈಜಿಕೊಂಡು 3a ಅಥವಾ ಪಿ. ಇಲ್ಲಿ ಸುತ್ತಳತೆ 360 ಮೀಟರ್ ಇದೆ. 2 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾನೆ. 100 ಪ್ಲಸ್ 160 ಪ್ಲಸ್ ಸಿ 360. ಅಲ್ಲಿಗೆ ಸಿ ಅಳತೆ 360 ಮೈನಸ್ 260. ಅಲ್ಲಿಗೆ ಸಿ ಈಸ್ ಈಕ್ವಲ್ ಟು 100 ಆಗ್ತಕ್ಕಂಥದ್ದು. ಈಗ ಇದನ್ನೇನು ಮಾಡ್ಕೊಳ್ಳೋಣ, ನಮಗೆ
ಎರಾನ್ ಸೂತ್ರದ ಅರ್ಧ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಅಲ್ಲಿಗೆ 100 ಪ್ಲಸ್ 160 ಪ್ಲಸ್ 100 ಬೈ 2 ಅಲ್ಲಿ ಈಸ್ ಈಕ್ವಲ್ ಟು 360 ಬೈ 2 ಈಸ್ ಈಕ್ವಲ್ ಟು 180. ಅಲ್ಲಿ ಎರಾನ್ ಸೂತ್ರವನ್ನು ನಾವು ತಗೊಳ್ಳೋದಾದರೆ ಎರಾನ್ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಆ ಅಳತೆಗೆ ಆ ಬೆಲೆಗಳನ್ನು ಹಾಕೊಳ್ಳೋಣ. 180 ಇಂಟು 180 ಮೈನಸ್ 100 ಇಂಟು 180 ಮೈನಸ್ 160 180 ಮೈನಸ್ 100 ಅಲ್ಲಿ ಕಳ್ಕೊಂಡ್ರೆ 180 ಇಂಟು 80 ಇಂಟು 20 ಇಂಟು 80 ಅದನ್ನು ಮತ್ತೆ ನಾವು ಸ್ಕ್ವೇರ್ ರೂಟ್ ಆಫ್ ಇಲ್ಲಿರ್ತಕ್ಕಂಥ 180 ಇದೆ. 180 ಏನು ಮಾಡ್ಕೊಳ್ಳೋಣ, 18 ಇಂಟು 10 80 8 ಇಂಟು 10 20 2 ಇಂಟು 10 80 8 ಇಂಟು 10 ಅಲ್ಲಿಗೆ 1 2 3 4 4 10 ಅಂದರೆ 10 ಇಂಟು 10 ಸ್ಕ್ವೇರ್ ರೂಟ್ ಆಫ್ 10 18 ಇದೆ. 18 ಏನು ಮಾಡ್ಬೋದು, 9 ಇಂಟು 2 8 4 ಇಂಟು 2 2 ಆಗಿ ಇರಲಿ 4 ಇಂಟು 2 ಅಲ್ಲಿಗೆ ಏನು ಬರುತ್ತೆ 10 100 ಸ್ಕ್ವೇರ್ ರೂಟ್ ಆಫ್ 9 ಇರೋದನ್ನ 3 ಇಂಟು 3 ಅಂತ ತಗೋಬೋದು ಇಂಟು 2 ಇಂಟು 2 2 ಇಂಟು 2 ಲಾಸ್ಟ್ ಬಂತು 4 ಇಂಟು 4 ಇದೆ. ಅಲ್ಲಿಗೆ 100 3 2 4 4 2 2 ಅಂದರೆ ಅಲ್ಲಿಗೆ ಎಷ್ಟು ಸಿಗುತ್ತೆ ನಮಗೆ 2 2 ಅಂದರೆ 2 ಇಂಟು 2 ಇಂಟು 4 1 4 ನಮಗೆ ಸಿಗುತ್ತೆ. ಅಲ್ಲಿಗೆ ಇನ್ನೊಂದು 3 ಒಂದಿದೆ. ಅಲ್ಲಿ ಅಷ್ಟೊಂದು ಗುಣಿಸ್ಕೊಂಡ್ರೆ 100 ಇಂಟು 4 3 12 12 24 24 48 ಸ್ಕ್ವೇರ್ ಈಸ್ ಈಕ್ವಲ್ ಟು 48 ಒಂದೇ ಈಸ್ ಈಕ್ವಲ್ ಟು 0. ಅಲ್ಲಿಗೆ 4800 ಮೀಟರ್ ಸ್ಕ್ವೇರ್ ಆಯಿತು. ಆದರೆ ಇಲ್ಲಿ ಇನ್ನೊಂದು ಕೇಳಿದ್ದಾನೆ, ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣ 3 ಇರೋದ್ರಿಂದ ಅದನ್ನು ಡಿವೈಡ್ ಮಾಡಿದರೆ 3 ಜನರಿಗೆ ಸಿಗಬಹುದಾದ ಜಮೀನಿನ ವಿಸ್ತೀರ್ಣ is equal to 4800 by 3 is equal to 3 1 3 6 ಅಲ್ಲಿಗೆ 1600 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ನೆಕ್ಸ್ಟ್ ಬಂತು, ಇದು ರಚನೆ ಇದೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಚನೆ ಮಾಡಿಬಿಟ್ಟು ತೋರಿಸ್ತೀನಿ. ಅದರ ಮುಂದೆ ಲೆಕ್ಕವನ್ನು ನಾನು ತಗೊಳ್ತೀನಿ. 30 ವಿದ್ಯಾರ್ಥಿಗಳಲ್ಲಿ ಕಳೆದ ತಿಂಗಳಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು. ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಏನು ಕೊಟ್ಟಿದ್ದಾನಲ್ಲ, ಇದನ್ನು ನಾವು ಯಾವುದರಲ್ಲಿ ತಗೋಬೇಕು, ವರ್ಗೀಕೃತ ಆವರ್ತ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅಂತ ಕೇಳ್ತಾನೆ. ಅದರಲ್ಲಿ 0ರಿಂದ 5 5ರಿಂದ 10 ಅಂತ ತಗೊಂಡಿದ್ದಾನೆ. ಅದನ್ನೇ ನಾನು ಇಲ್ಲೇ ಹಾಕ್ಕೊಳ್ತೀನಿ. ವರ್ಗಾಂತರ ತಾಳೆ ಪಟ್ಟಿ ಅಥವಾ ತಾಳೆ ಗುರುತುಗಳು ಆವೃತ್ತಿ 0ರಿಂದ 5 ಅಂತ ಕೇಳಿದ್ದಾನೆ. 0ರಿಂದ 5 5ರಿಂದ 10 10ರಿಂದ 15 15ರಿಂದ 20 20ರಿಂದ 25 25ರಿಂದ 30 30ರಿಂದ 35 ತಗೊಳ್ಳೋಣ. ಯಾಕೆಂದರೆ ಇಲ್ಲಿ 0ದಿಂದ 5 ಅಂದರೆ 0ದಿಂದ 4 ತನಕ ಮಾತ್ರ ಬರುತ್ತೆ. ಇಲ್ಲಿ 5ರಿಂದ 9 10ರಿಂದ 14 15ರಿಂದ 19 20ರಿಂದ 24 25ರಿಂದ 29 20 30ರಿಂದ 34 ಅಥವಾ 35. ನಮಗೆ ಲಾಸ್ಟ್ ಬಂತು 30 ಇದೆ. ಹಂಗಾಗಿಬಿಟ್ಟು ನಾನು 25ರಿಂದ 30ಕ್ಕೆ ಲಾಸ್ಟ್ ಮಾಡ್ಕೊಂಡಿಲ್ಲ, 30ರಿಂದ 35ಕ್ಕೆ ತಗೊಂಡಿದ್ದೀನಿ. ಇಲ್ಲಿ ಮೊದಲನೇದಾಗಿ 0ದಿಂದ 5
0ದಿಂದ 5 ಅಂದರೆ 5 ಬರೋದಿಲ್ಲ ನಮಗೆ. ಇಲ್ಲಿ ತಗೊಳ್ತಕ್ಕಂಥದ್ದು 3 1 ಮಾತ್ರ ಬರುತ್ತೆ. ಹಾಗಾಗಿಬಿಟ್ಟು 1. 5ರಿಂದ 10 ಅಂದರೆ 5ರಿಂದ 9. ಅಲ್ಲಿಗೆ 5ರಿಂದ 9 ಅಂತಂದೇಳಿ ತಗೊಳ್ಳೋದಾದರೆ 1, ನೆಕ್ಸ್ಟು 2, ನೆಕ್ಸ್ಟು 3, 4, 5, ಹಾಗೆಯೇ 6, 7 ನಮಗೆ ಸಿಗ್ತವೆ. 1 2 3 4 5 6 7. 10ರಿಂದ 14. 10ರಿಂದ 14 ಅಂತಂದು ಹೇಳಿದರೆ 1 2 ಆದಮೇಲೆ 3, ನೆಕ್ಸ್ಟ್ 4 5 6 7 8 9 10 11 12 ಸಿಗ್ತವೆ ನಮಗೆ. 1 2 3 4 5 6 7 8 9 10 11 12. 15ರಿಂದ 20 ಅಂದರೆ 15ರಿಂದ 19. 15ರಿಂದ 19ಕ್ಕೆ ತಗೊಳ್ಳೋದಾದರೆ 1 2 ಆದಮೇಲೆ ನಮಗೆ ಸಿಗ್ತಕ್ಕಂಥದ್ದು 15ರಿಂದ 20. 1 2 3 4 5. 1 2 3 4 5. 20ರಿಂದ 24. 20ರಿಂದ 24 ತಗೊಂಡ್ರೆ ಇಲ್ಲಿ 1 2 ಮಾತ್ರ ಇದೆ. ನೆಕ್ಸ್ಟ್ 25ರಿಂದ 29ಕ್ಕೆ ತಗೊಂಡ್ರೆ 1 2 ಮಾತ್ರ ಇದೆ. ಲಾಸ್ಟ್ ಒಂದು ಒಂದೇ ಒಂದು ಇರ್ತಕ್ಕಂಥದ್ದು. ಅಲ್ಲಿಗೆ ನಮಗೆ ಅಳತೆ ಸಿಗ್ತಕ್ಕಂಥದ್ದು 1 7 12 5 2 2 1. ಟೋಟಲ್ ಆಗಿ 7 1 8 2 10 15 2 17 2 19 1 20 30. ಇದು ನಮಗೆ ಇಲ್ಲಿ ನಮಗಿರ್ತಕ್ಕಂಥ 30ಕ್ಕೆ ಸಿಗುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ, 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾನೆ. ಮೊದಲನೇದಾಗಿ 10 ಗಂಟೆ ಅಂದರೆ ಇದು 9ರ ತನಕ 7 1 8 ವಿದ್ಯಾರ್ಥಿಗಳ ಸಂಖ್ಯೆ 8. ಇದು ಒಂದನೇದು. ಎರಡನೇದು 25 ಗಂಟೆಗಿಂತ ಜಾಸ್ತಿ ಅಂದರೆ 2 1 3 ವಿದ್ಯಾರ್ಥಿಗಳು ಸಂಖ್ಯೆ 3. ಇದು ನಮ್ಮ ಲೆಕ್ಕ ಆಯಿತು. ಇದಿಷ್ಟು ಕೂಡ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಇದು ನಮ್ಮದು ಒಂದು ಪ್ರಮೇಯ ಇರ್ತಕ್ಕಂಥದ್ದು ಸಮದ್ವಿಬಾಹು ತ್ರಿಭುಜ. ಅದನ್ನು ಒಂದು ತಗೊಳ್ತೀನಿ ನಾನು. ಇದರಲ್ಲಿ ಎ ಬಿ ಮತ್ತು ಸಿ ಸಮದ್ವಿಬಾಹು ತ್ರಿಭುಜ. ಅಂದರೆ ಬಿ ಕೋನ ಸಿ ಕೋನಕ್ಕೆ ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಎ ಬಿ ಬಾಹು ಎ ಸಿ ಬಾಹುಗೆ ಸಮ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಸಾಧನೀಯ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ. ಹಾಗೆಯೇ ಅದನ್ನು ನಾವು ಹಾಗೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ರಚನೆಯನ್ನು ಮಾಡ್ಕೊಳ್ಳೋಣ. ಎ ಇಂದ ಬಿ ಸಿಗೆ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಅದನ್ನು ಡಿ ಅಂತ ಇಟ್ಕೊಳ್ಳೋಣ. ರಚನೆ ಆಂಗಲ್ ಎ, ಇದನ್ನು ಆಂಗಲ್ 1 ಆಂಗಲ್ 2 ಅಂತ ಇಟ್ಕೊಳ್ಳೋಣ. ಆಂಗಲ್ ಎಯನ್ನು ಎ ಡಿ ರೇಖೆಯು ದ್ವಿಭಾಗಿಸುತ್ತದೆ ಹಾಗೂ
ಬಿ ಸಿ ರೇಖೆಯಲ್ಲಿ ಬಿ ಸಿ ರೇಖೆಯ ಡಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಅಲ್ಲಿಗೆ ನಮಗೆ ಎರಡು ತ್ರಿಭುಜಗಳು ಸಿಗ್ತವೆ. ಒಂದು ಎ ಬಿ ಡಿ, ಇನ್ನೊಂದು ಎ ಸಿ ಡಿ. ಅದನ್ನು ತಗೊಳ್ತೀನಿ. ಸಾಧನೆ: ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ನಮಗೆ ಮೊದಲೇ ಕೊಟ್ಟಿರ್ತಕ್ಕಂಥ ದತ್ತಾಂಶ. ಆಮೇಲೆ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಇದು ನಮ್ಮ ರಚನೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಎ ಡಿ ಈಸ್ ಈಕ್ವಲ್ ಟು ಎ ಡಿ ಇದು ಸಾಮಾನ್ಯ ಬಾಹು. ಅಲ್ಲಿಗೆ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಎರಡು ತ್ರಿಭುಜಗಳು, ತ್ರಿಭುಜ ಎ ಬಿ ಡಿ ಕಾಂಗ್ರಿಯನ್ಸ್ ಟು ತ್ರಿಭುಜ ಎ ಸಿ ಡಿ. ಆದಮೇಲೆ ಅಲ್ಲಿಗೆ ನಮಗೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ತಗೊಳ್ಳೋಣ. ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ x-1 ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 3x ಮೈನಸ್ ಕೆ ನ ಒಂದು ಅಪವರ್ತನ. ಯಾವುದಾಗಿರ್ತಕ್ಕಂಥದ್ದು? ಅಪವರ್ತನ x-1 ಆಗಿದ್ದರೆ ಕೆ ನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಜೊತೆಗೆ ಒಂದು ಅಪವರ್ತನ ಇದೆ, ಇನ್ನೊಂದು ಅಪವರ್ತನ ಯಾವುದು? ಯಾಕೆ ಅಂತಂದೇಳಿದರೆ ಸ್ಕ್ವಯರ್ ಇರೋದರಿಂದ ವರ್ಗದಲ್ಲಿ ಎರಡು ಅಪವರ್ತನಗಳು ಸಿಗ್ತವೆ. ಈಗಿರ್ತಕ್ಕಂಥದ್ದು ಒಂದು ಅಪವರ್ತನ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ x-1 ಇದು ಅಪವರ್ತನ ಆಗಿರೋದ್ರಿಂದ ಇದನ್ನ ಏನು ಮಾಡ್ಕೊಳ್ಳೋಣ? ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ತಗೊಳ್ಳೋಣ. ಅಪವರ್ತನ ಇರೋದ್ರಿಂದ 0 x-1 ಅಪವರ್ತನ ಅಂತಂದೇಳಿದರೆ ಶೂನ್ಯತೆಗೆ ಬರ್ತಕ್ಕಂಥದ್ದು. x ಇಸ್ ಈಕ್ವಲ್ ಟು 1. ಎಕ್ಸ್ಗೆ ಬೆಲೆ ಹಾಕೊಳ್ಳೋಣ. ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ 1 ಇಸ್ ಈಕ್ವಲ್ ಟು ಸ್ಕ್ವಯರ್ ಮೈನಸ್ ಕೆ. ಇದರ ಶೂನ್ಯತೆ ಇರೋದರಿಂದ 0. 1 ಇಂಟು 1 1 ಆಯಿತು, 4 1 4, 3 1 3 ಮೈನಸ್ ಕೆ ಇಸ್ ಈಕ್ವಲ್ ಟು 1 ಮೈನಸ್ ಕೆ 0 ಆಯಿತು. ಕೆ ಈ ಕಡೆ ಬಂದರೆ ಕೆ ಇಸ್ ಈಕ್ವಲ್ ಟು 1 ಆಯಿತು. ಅಂದರೆ ಕೆ ಬೆಲೆ ನಮಗೆ 1 ಸಿಕ್ತು. 1 ಸಿಕ್ಕ ಮೇಲೆ ನಾವು ಇದಕ್ಕೆ ಹಾಕೊಳ್ಳೋಣ. ಪಿ ಆಫ್ ಎಕ್ಸಿಗೆ ತಗೊಂಡ್ರೆ 4 ಇಂಟು x² ಮೈನಸ್ 3x ಕೆ ಬದಲಿ ಮೈನಸ್ 1. ಕೆ ಬದಲಿ ನಾವು ಮೈನಸ್ 1 ಇಟ್ಕೊಳ್ಳೋಣ. ಹಾಗಾದರೆ ಇದನ್ನು ಅಪವರ್ತನ ಕ್ರಮಕ್ಕೆ ತಗೊಂಡ್ರೆ ಇನ್ನೊಂದು ಅಪವರ್ತನ ಸಿಗುತ್ತೆ ನಮಗೆ. ಎ ಬೆಲೆ 4, ಬಿ ಬೆಲೆ 3, ಸಿ ಬೆಲೆ 1. ಎ ಇಂಟು ಸಿ 4 ಇಂಟು 1. ಹಾಗೆಯೇ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಅಂದರೆ 3. ಅಲ್ಲಿಗೆ 4 ತಗೊಂಡ್ರೆ 4ರ ಅಪವರ್ತನಗಳು 4 ಇಂಟು 1, 2 ಇಂಟು 2 ಈ ಥರ ಇದೆ. ಆದರೆ ನಮಗೆ ಮೈನಸ್ 3x ಬೇಕಿರೋದ್ರಿಂದ 4 1 ತೊಗೊಂಬೇಡೋಣ. 4x² ಮೈನಸ್ 4x ಪ್ಲಸ್ x ಮೈನಸ್ 1. ಅಲ್ಲಿಗೆ 4x² ಮೈನಸ್ 4 ಪ್ಲಸ್ x ಮೈನಸ್ 1 ಇದೆಯಲ್ಲ, 4x ಕಾಮನ್ ತೆಗೆದ್ರೆ x ಮೈನಸ್ 1 ಆಯಿತು. ಪ್ಲಸ್ 1 ಕಾಮನ್ ತೆಗೆದ್ರೆ x ಮೈನಸ್ 1 ಆಯಿತು. ಅಲ್ಲಿಗೆ x ಮೈನಸ್ 1 ಇಂಟು 4x ಪ್ಲಸ್ 1. ಅಲ್ಲಿಗೆ ಇನ್ನೊಂದು ಅಪವರ್ತನ 4x ಪ್ಲಸ್ 1 ಅಂತಕ್ಕಂಥದ್ದು. ಇದು ನಮಗೆ 37ನೇ ಕ್ವಶನ್ ಇರ್ತಕ್ಕಂಥದ್ದು. ಈಸಿ ಇರ್ತಕ್ಕಂಥದ್ದು. ಅಂದರೆ ಕೆ ಬೆಲೆ ತಗೊಂಡು ಅದಾದಮೇಲೆ ಅದಕ್ಕೆ ಬೆಲೆ ಹಾಕಿದರೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಬಂತು. 24 ಸೆಂಟಿಮೀಟರ್ ಎತ್ತರವಿರುವ
ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ಪರಿಧಿಯ 44 ಸೆಂಟಿಮೀಟರ್ ಇದೆ. ಘನಫಲ ಕಂಡುಹಿಡಿಯಿರಿ. ಹಾಗೆಯೇ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರತಕ್ಕಂಥ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಹಾಗೆಯೇ ಮೊದಲನೇದಾಗಿ ಸಿಲಿಂಡರ್ ಘನಫಲ is equal to pi r square h. ಹಾಗೆಯೇ ಶಂಕುವಿನ ಘನಫಲ is equal to 1/3 pi r square h. ಹಾಗೆಯೇ ಲಾಸ್ಟ್ ಬಂತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ is equal to pi r l. ಈ ಮೂರು ಸೂತ್ರಗಳನ್ನು ನಾವಿಲ್ಲಿ ಬಳಸಿಕೊಳ್ಳೋಣ. ಮೊದಲನೇದಾಗಿ ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲ is equal to pi r square h. h ಕೊಟ್ಟಿದ್ದಾನೆ 24 ಸೆಂಟಿಮೀಟರ್. ಆದರೆ ಪರಿಧಿ ಇದೆ, r ಬೆಲೆ ಇಲ್ಲ. r ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. 2 pi r is equal to 44 ಆಯಿತು. r is equal to 44/2 into 22/7 ಅಂದರೆ ಪೈ ಬೆಲೆ 22/7 ಆಗಿರೋದ್ರಿಂದ 7 ಮೇಲಕ್ಕೆ ಹೋಗುತ್ತೆ, 22 ಕೆಳಗಡೆ ಬರುತ್ತೆ. ಈಗ 22 ಒಂದಲೇ 22 ಎರಡಲೇ 2 ಕ್ಯಾನ್ಸಲ್. r is equal to 7 ಸೆಂಟಿಮೀಟರ್. ಆ ಬೆಲೆನ ಇಲ್ಲಿ ಹಾಕೊಳ್ಳೋಣ. v is equal to 22/7 r square 7 into 7 h ಬೆಲೆ 24. 7 ಕ್ಯಾನ್ಸಲ್. ಅಲ್ಲಿಗೆ 22 7 14 1 7 14 1 15 154 into 24. ಅಲ್ಲಿಗೆ 24ರಿಂದ 154 ಗುಣಿಸ್ಕೊಳ್ರೆ 154 into 24 16 5 4 20 ಪ್ಲಸ್ 1 21 4 1 4 2 6 2 4 8 2 5 10 2 1 ಪ್ಲಸ್ 1 6 9 6 3 ಅಂದರೆ ಅಲ್ಲಿಗೆ 3696 ಸೆಂಟಿಮೀಟರ್ ಕ್ಯೂಬ್ ಆಯಿತು. ಇದು ಸಿಲಿಂಡರ್ನ ಘನಫಲ. ನೆಕ್ಸ್ಟ್ ಬಂತು ನಮಗೆ ಇರ್ತಕ್ಕಂಥದ್ದು ಸಿಲಿಂಡರಿನ ಘನಫಲ ಆದಮೇಲೆ ಶಂಕುವಿನ ಘನಫಲ. ಶಂಕುವಿನ ಘನಫಲ is equal to 1/3 pi r square h. ಈಸಿ ಇರ್ತಕ್ಕಂಥದ್ದು. ಇದನ್ನೇನು ಕ್ಯಾಲ್ಕುಲೇಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪೈ ಆರ್ ಸ್ಕ್ವೇರ್ ಹೆಚ್ಚಿನ ಬೆಲೆ ಸಿಕ್ಕಿದೆ, ಅದೇ ಬೆಲೆನೇ ಇಲ್ಲಿ ಹಾಕ್ಬಿಡೋಣ. 1/3 into 3696. ಅಲ್ಲಿಗೆ 3 1 3 2 3 3 3 2 is equal to 1232 ಸೆಂಟಿಮೀಟರ್ ಕ್ಯೂಬ್. ಇದು ನಮ್ಮ ಶಂಕುವಿನ ಘನಫಲ ಆಯಿತು. ಹಾಗಾದರೆ ಲಾಸ್ಟ್ ಬಂತು ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ is equal to pi r l. ಆದರೆ ಎಲ್ಲಿನ ಅಳತೆ ಇಲ್ಲ ನಮಗೆ. ಅದರಿಂದ ಎಲ್ಲಿನ ಅಳತೆಯನ್ನು ಫಸ್ಟು ಕಂಡುಹಿಡ್ಕೊಳ್ಳೋಣ. ಅದಕ್ಕೆ ಎಲ್ಲಿನ ಅಳತೆಗೆ ನಮಗೊಂದು ಸೂತ್ರ ಇದೆ. ಎಲ್ ಸ್ಕ್ವಯರ್ is equal to h ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್. h ಸ್ಕ್ವಯರ್ನ ಅಳತೆ ಇದೆ, ಯಾಕೆಂದರೆ ಒಂದೇ ಅಳತೆ ಕೊಟ್ಟಿರೋದ್ರಿಂದ ಅದರ ಅಳತೆಯನ್ನು ನಾವು ತಗೊಳಕ್ಕೆ ಬರುತ್ತೆ. 24 ಸ್ಕ್ವಯರ್ 7 ಸ್ಕ್ವಯರ್. 24 ಸ್ಕ್ವಯರಿಂದ ಮಾಡಿದರೆ 576 ಪ್ಲಸ್ 49 2 ಕೂಡಿದರೆ 625. ಎಲ್ is equal to ಸ್ಕ್ವೇರ್ ರೂಟ್ ಆಫ್ 625 is equal to 25 ಸೆಂಟಿಮೀಟರ್. ಇಲ್ಲಿ ಹೆಚ್ಚಿನ ಅಳತೆ ಅಂದರೆ ಇದೆ ನಮ್ಮದು 24 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾನೆ. ದತ್ತ ಸಿಲಿಂಡರ್ನಷ್ಟೇ ಎತ್ತರ, ಅದರಿಂದ ನಾನಿಲ್ಲಿ 24 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ನಾವು ಬೆಲೆಗೆ ಹಾಕಿದರೆ ಪೈ ಆರ್ ಎಲ್ ಎ is equal to 22/7 into r 7 into 25 is equal to 7 7 ಕ್ಯಾನ್ಸಲ್. ಉಳಿದಿದ್ದು 22 into 25
ಇಸ್ ಈಕ್ವಲ್ ಟು 25 50 50 ಪ್ಲಸ್ 5 550 ಸೆಂಟಿಮೀಟರ್ ಸ್ಕ್ವೇರ್. ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು 2 ಲೆಕ್ಕಗಳು ಇದ್ದಾವೆ ರಚನೆಗಳನ್ನು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಚನೆಯನ್ನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.